ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಹೊಸ ನೋಟಿಫಿಕೇಷನ್ ಆಗಿದೆ, ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಣ. ನೀವೇನು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲೇದಾಗಿ ನೋಡೋದಾದರೆ ಈ ನೋಟಿಫಿಕೇಷನ್ ಯಾವುದಂದರೆ ನ್ಯಾಯಾಲಯದಲ್ಲಿ ಆಗಿದೆ ಸ್ನೇಹಿತರೆ. ಅಂದರೆ ಕೋರ್ಟ್ನಲ್ಲಿ ಖಾಲಿರೋ ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಯಾವ ಕೋರ್ಟ್ ಅಂದರೆ ತುಮಕೂರು ಕೋರ್ಟ್. ಇಲ್ಲಿ ಯಾವ್ಯಾವ ಥರ ಜಾಬ್ದ ನೋಡೋದಾದರೆ ಮೊದಲೇದಾಗಿ ನೋಡೋದಾದ್ರೆ ಸ್ನೇಹಿತರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3 ಆಗಿರ್ಬೋದು. ಅದೇ ರೀತಿ ಬೆರಳಚ್ಚು ನಕಲುಗಾರರು ಮತ್ತು ಪ್ಯೂನ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅರ್ಜಿಯನ್ನು ಏನು ಮಾಡ್ಕೊಂಡ್ರೆ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ರೀ. ಕೊನೆಯ ದಿನಾಂಕ ಯಾವಾಗಂದರೆ 10/4/2024 ಕೊನೆಯ ದಿನಾಂಕವಾಗಿರ್ತದೆ. ಇಲ್ಲಿ ಮೊದಲೇದಾಗಿ ನೋಡೋದಾದರೆ ಸ್ಟೆನೋಗ್ರಾಫರ್ ಅಂದರೆ ಶೀಘ್ರ ಲಿಪಿಗಾರರಿಗೆ ಎಷ್ಟು ಹುದ್ದೆಗಳದ ಅಂದರೆ 10 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸ್ಟಾರ್ಟಿಂಗ್ ಪೇಮೆಂಟ್ ಅಂದರೆ ಬೇಸಿಕ್ ಪೇಮೆಂಟ್ ಎಷ್ಟು ಅಂದರೆ 27,650 ಆಗಿರುತ್ತದೆ. ಇದು ಬೇಸಿಕ್ಕು. ಇದಕ್ಕೆ ಇನ್ನು TDI ಕೂಡಿಸಿ ಜಾಸ್ತಿ ಆಕೈತೆ ರೀ. ಅದೇ ರೀತಿ ಇದನ್ನು ಯಾವ ರೀತಿ ಇದಕ್ಕೆ ಎಜುಕೇಷನ್ ಏನ್ಬೇಕಂದ್ರೆ ಮೊದಲೇದಾಗಿ ದ್ವಿತೀಯ PUC ಕಂಪ್ಲೀಟ್ ಆಗಿರಬೇಕು ಅಥವಾ 3 ವರ್ಷ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಪಾಸ್ ಆಗಿರಬೇಕು. ಮತ್ತು ರೀ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಹಿರಿಯ ಅಂದರೆ ಸೀನಿಯರ್ ಟೈಪಿಸ್ಟ್ ಆಗಿರ್ಬೇಕು ರೀ. ಕನ್ನಡ ಇಂಗ್ಲೀಷ್ ಎರಡೂ ಪಾಸ್ ಆಗಿರ್ಬೇಕು ರೀ. ಅವ್ರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ. ಇದನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಮೊದಲೇದಾಗಿ ನಿಮ್ಮದು ಪರ್ಸಂಟೇಜ್ ವಿದ್ಯಾರ್ಥಿ ಅನುಗುಣವಾಗಿ ಶಾರ್ಟ್ ಲಿಸ್ಟನ್ನು ಬಿಟ್ಟು ಅಲ್ಲಿ ಟೈಪಿಂಗನ್ನು ಟೆಸ್ಟ್ ಮಾಡ್ತಾರೆ. ಅಲ್ಲಿ ಟೈಪಿಂಗ್ನಲ್ಲಿ 1 ನಿಮಿಷಕ್ಕೆ 120 ಪದಗಳನ್ನು ತಲಾ 5 ನಿಮಿಷಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎಕ್ಸಾಮನ್ನು ಬರೀಬೇಕ್ರಿ. ನೀವು ಎಕ್ಸಾಮ್ ಅಂದರೆ ಅಲ್ಲೇ ಟೈಪ್ ಮಾಡಿ ತೋರಿಸ್ಬೇಕ್ರಿ. ಇದ್ರ ಮೇಲೆ ನಿಮಗೆ ಅಂಕಗಳನ್ನು ನೀಡ್ತಾರೆ. ಹೀಗಾಗಿ ಇದನ್ನು ಸೆಲೆಕ್ಟ್ ಮಾಡ್ತಾರೆ. ಬೆರಳಚ್ಚುಗಾರರು 5 ಹುದ್ದೆಗಳದಾವು. ಇದಕ್ಕೆ ಸ್ಟಾರ್ಟಿಂಗ್ ಪೇಮೆಂಟು 21,400 ರೀ. ಇದು ಸೇಮ್ ಬೆರಳಚ್ಚುಗಾರನು ಸೇಮ್ ರೀ. ಮತ್ತು ಟೈಪಿಸ್ಟ್ ಕಾಪಿಸ್ಟ್ ಇದು ಕೂಡ 5 ಹುದ್ದೆ ಇದಾವೆ. ಇದು ಕೂಡ ಸೇಮ್ ರೀ. ಇದನ್ನು ಕೂಡ ನೀವು ಏನು ಮಾಡ್ತಾರೆ ಅಂದರೆ ನಿಮ್ಮ ಅರ್ಹತೆ ಮೇಲೆ ಶಾರ್ಟ್ ಲಿಸ್ಟ್ ಬಿಟ್ಟು ಅಲ್ಲಿ ಟೈಪಿಂಗ್ ಟೆಸ್ಟ್ ಇಡ್ತಾರೆ. ಅಲ್ಲಿ ನೀವು ತಗೋ ಮಾರ್ಕ್ಸ್ ಮುಖಾಂತರ ಆಯ್ಕೆ ಮಾಡ್ತಾರೆ. ಮತ್ತು ಇನ್ನೊಂದು ಕರೆದಿದ್ದಾರೆ ಸ್ನೇಹಿತರೆ, ಇವು ಪ್ಯೂನ್ ಹುದ್ದೆಗಳು ಒಂದು ಸ್ವಲ್ಪ 40 ಇದಾವೆ ರೀ. ಯಾರ್ದು SSLCಯಲ್ಲಿ ಸ್ಕೋರ್ ಜಾಸ್ತಿ ಆಗೈತಿ ಅವ್ರು ಅಪ್ಲೈ ಮಾಡಿರಿ. ಬೇಸಿಕ್ 17,000 ಇನ್ನು ಪೇಮೆಂಟ್ ಇದು ಜಾಸ್ತಿ ಆಕೈತೆ ರೀ. ನೋಡಿ ಸ್ನೇಹಿತರೆ, ಇನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಅಂದ್ರೆ ನಿಮ್ದು ಕಾಸ್ಟ್ ವೈಸ್ ನೀವು ಗ್ರಾಮೀಣ ಮಹಿಳೆ ಇದ್ರೆ ನಿಮ್ದು ಎಷ್ಟೆಷ್ಟು ಸ್ಕೋರ್ ನಿಂದಿರ್ಬೋದು ಅಂತೇಳಿ ಗೆಸ್ ಮಾಡಿ ಹಾಕಿರಿ. ಯೋಜನಾ ನಿರಾಶ್ರಿತರಿಗೂ ಒಂದು ಪೋಸ್ಟ್ ಐತೆ ನೋಡಿರಿ. ಯಾರ್ದು PDP ಐತೆ ಅವ್ರು ಅಪ್ಲೈ ಮಾಡಿರಿ. ಟೋಟಲ್ 40 ಪೋಸ್ಟ್ ಇದಾವೆ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ನಿಮ್ಗೆ ಎಷ್ಟು ಪೋಸ್ಟ್ ಬರ್ತಾವೆ ನೋಡಿ ಅಪ್ಲೈ ಮಾಡಿರಿ. ತುಮಕೂರು ಕೋರ್ಟ್ನಾಗ ನೋಡಿರಿ. ಇದನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ನೀವೇನು 10th ಮಾರ್ಕ್ಸ್ ಹೊಂದಿರ್ತಿಲ್ಲ ನಿಮ್ಮ ಹುದ್ದೆಗಳಿಗೆ ಅನುಗುಣವಾಗಿ 1:10 ಬಿಡುಗಡೆ ಮಾಡ್ತಾರೆ. ಎಷ್ಟು ರೀ? 1:10 ಬಿಡುಗಡೆ ಮಾಡ್ತಾರೆ. ಅಲ್ಲಿ ಇಂಟರ್ವ್ಯೂ ಇರ್ತೈತೆ ರೀ. ಇಂಟರ್ವ್ಯೂ ಒಳಗೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಅಂದರೆ 10 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತೈತೆ ರೀ. ಅದರೊಳಗೆ ಎಷ್ಟು ಮಾರ್ಕ್ಸ್ ತಗೋತೀರಿ ಅವ್ರನ್ನ ಫೈನಲ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಇನ್ನು ವಯೋಮಿತಿ ನೋಡೋದಾದ್ರೆ ರೀ ಕನಿಷ್ಠ 18 ಆಗಿರ್ಬೇಕು ರೀ. ಗರಿಷ್ಠ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ 2A 2B 3A 3B ಇವರಿಗೆ 35 ಆಗಿರ್ಬೇಕು ರೀ. ಅದೇ ರೀತಿ SC ST ಕ್ಯಾಂಡಿಡೇಟು ಪ್ರವರ್ಗ 1 ಕ್ಯಾಂಡಿಡೇಟಿಗೆ 40 ತನಕ ಗರಿಷ್ಠ ಆಗಿರ್ಬೇಕು ರೀ. ಅಮೌಂಟ್ ಚಾನಲ್ ಎಷ್ಟೈತೆ ಅಂತ ನೋಡೋದಾದರೆ ಪ್ರವರ್ಗ 2A 2B 3A 3B ಇವರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಐತಿ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ನಿಮ್ಮ ಸ್ಕೋರ್ ಚೆನ್ನಾಗಿದ್ದರೆ ನೀವು ಅಪ್ಲಿಕೇಶನ್ ಹಾಕಿರಿ. ಅಮೌಂಟು ಭಾಳ ಕಡಿಮೆ ಐತೆ, 200 ರೂಪಾಯಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡ್ಕೊಡ್ರಿ. 10/4/2024 11ನೇ ತಾರೀಕು ಅನ್ನೋಟಿಗೆ ನೀವು ಪೇಮೆಂಟ್ ಕೂಡ ಮಾಡ್ಬೇಕ್ರಿ. ಈ ಲಿಸ್ಟನ್ನು ಯಾವಾಗ ಬಿಡ್ತಾರಂತ ಭಾಳ ಮಂದಿ ಕಮೆಂಟ್ ಮಾಡ್ತಿದ್ರಿ. ನೋಡಿ ಸ್ನೇಹಿತರೆ, ಈ ಲಿಸ್ಟನ್ನು ಅಪ್ಲಿಕೇಶನ್ ಎಂಡ್ ಆದ ಒಂದು 4 ರಿಂದ 5 ತಿಂಗಳಲ್ಲಿ ಅಲ್ಲಿ ತುಮಕೂರು ಕೋರ್ಟ್ನಲ್ಲಿ ನೋಟಿಸ್ ಬೋರ್ಡಿಗೆ ಅಂಟಿಸ್ತಾರೆ ರೀ. ಇಲ್ಲ ಯಾಕಂದ್ರೆ 4 ತಿಂಗಳು ಬಿಟ್ಟು ಅಥವಾ 5 ತಿಂಗಳಿಗೆ ನೀವು ವೆಬ್ಸೈಟ್ ಚೆಕ್ ಮಾಡ್ಕೋತೀರಿ. ಅಥವಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಾವು ರಿಸಲ್ಟ್ ಬಂದಿದ್ದಾನೆ ಇಲ್ಲಿ ನಿಮ್ಗೆ ವೆಬ್ಸೈಟ್ ಮುಖಾಂತರ ತೋರಿಸ್ತೀವಿ ರೀ. ದಾಖಲಾತಿಗಳು ಇವರು ಸ್ನೇಹಿತರೆ,
ನೀವು ಅಲ್ಲಿ ಏನು ಸೆಲೆಕ್ಟ್ ಆಗಿರ್ತಿರಲಿ ಅಂದ್ರೆ 10th ಮೇಲೆ ಮೆರಿಟ್ ಮೇಲೆ ಸೆಲೆಕ್ಟ್ ಆಗಿರ್ತೀರಿ, ಅಲ್ಲಿ ನಿಮ್ಮದು ಇದನ್ನ ಇರ್ತೈತೆ ರೀ ಸಂದರ್ಶನ. ಅಲ್ಲಿ ಏನು ಮಾಡ್ಬೇಕಂದ್ರೆ ಒಂದು ಯಾವುದಾದ್ರೂ ನಿಮ್ಮದು ಐ ಡಿ ಪ್ರೂಫ್ ಒಯ್ಬೇಕು ರೀ, ವೋಟ್ರ್ ಐ ಡಿ ಅಥವಾ ಆಧಾರ್ ಕಾರ್ಡ್. ಅದು ಸೆಲೆಕ್ಷನ್ ಆಗೋಣ ನಿಮ್ಗೆ ಗೊತ್ತಾಕತ್ತೆ ರೀ. ಈಗ ಮೊದಲು ಅಪ್ಲೈ ಮಾಡಿರಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಏನು ಮಾಡಿರಿ, ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.